ಅತ್ತಿಗೆಮ್ಮ ನೀರು ಕುಡೀರಿ. ತಾಂಬರವ. ಅಯ್ಯವ್ವ ಬಾಯಾರಿಕೆ ಅಂದ್ರೆ ಬಾಯಾರಿಕೆ ಆಗ್ಬಿಟ್ಟೈತಿ. ತಂಬ ಈಗ ಆರಾಮ್ ಅನ್ನಿಸ್ತು ನೋಡವ. ಇದು ಟೀಗೆ ಇಡ್ತೀನಿ ಕೊಡು. ನಾನೇ ಇಡ್ತೀನಿ ಬಿಡ್ರಿ. ಅಲ್ಲಿ ಫ್ರಿಜ್ಜಲ್ಲಿ ಹಾಲು ಐತೆ ನೋಡ್ರಿ, ತಕ್ಕೊಡ್ರಿ ಅತ್ತಿಗೆಮ್ಮ. ಮಾಡ್ತೀನಿ, ಅದೇನೋ ಮಾಡ್ಕೊಂತಿದ್ದೆ ಅಂತಲ್ಲ, ಮಾಡ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೆ ನಾನು ಟೀ ಮಾಡ್ತೀನಿ. ತಡಿ, ಫಸ್ಟ್ ಅಜ್ಜಿಗೆ ಹೋಗಿ ನೀರು ಕೊಟ್ಟು ಬರ್ತೀನಿ ಒಂದು ಲೋಟ. ಸರಿ. ಅಯ್ಯೋ ನಾನು ಮರ್ತೇ ಬಿಟ್ಟೆ ನೋಡತ್ಕೆಮ್ಮ. ಸರಿ ತಗೊಳ್ರಿ, ಒಂದು ಲೋಟ ಕೊಟ್ಟು ಬರ್ತೀನಿ. ಇಲ್ಲ ನೀವೇ ಟೀ ಕಾಸ್ರಿ, ನಾನು ಬರ್ತೀನಿ, ನೀರು ಕೊಟ್ಟು ಬರ್ತೀನಿ. ಸರಿ ಕೊಟ್ಟು ಬಾ. ಒಂದು ಲೋಟ ನೀರು ತಗೊಂಬರಕ್ಕ ಇಬ್ರು ಹೋದರು, ಇಷ್ಟ ಆತಾದ್ರೂ ಪತ್ತಿಲ್ಲ ನೋಡು. ಒಂದು ಲೋಟ ನೀರು ಕೊಡೋಣ ಬ್ಯಾಡ, ಅಜ್ಜಿ ಇಲ್ಲಿ ಮುದುಕಿ ಕುಂತಾಳೆ ಇಲ್ಲಿ. ತಂದ ಬೇ ತರಕತ್ತಿದ್ದೆ, ಅಲ್ಲಿ ಅತ್ತಿಗೆಮ್ಮ ಕೊಟ್ಟು ತಗೊಂಬರಕತ್ತಿದ್ದೆ. ಕುಡಿ. ಏನು ಕ್ಯೂಡಿ? ಯಾರ ತರ ಇಲ್ಲಿ ಕ್ಯೂಡಿ? ಯಾರು ನನವನ ಕೂತಿ ಕ್ಯೂಡಿ ಅಂತ? ಕ್ಯೂಡಿ ಅಲ್ಲ ಬೇ, ಕುಡಿ ಅಂದಿದ್ದು. ಕುಡಿ ಅಂದ್ಯಾ? ನೀಟಾಗಿ ಹೇಳ್ಬೇಕ. ಏನು ಹುಡುಗಿದ್ದೀರಿ ನೀವಂತ್ರು? ಒಂದು ಲೋಟ ನೀರು ತಗೊಂಬರೋದು ಇಷ್ಟಾತ್ ಮಾಡಿದ್ರಿ. ಯವ್ವ ಇಲ್ಲಿ ಬಾಯಾರಿಕೆ ಆಗಿ ಸತ್ತು ಹೋಗುತ್ತಂತ ತಗೊಂಬ ಇಲ್ಲಿ. ಇವಾಗ ಜೀವಕ್ಕೆ ತಂಪು ಅನ್ನಿಸ್ತು ನೋಡವ. ಎಲ್ಲವ ನಿಮ್ಮ ಅತ್ತಿ ಕಾಣಕತ್ತಿಲ್ಲಲ್ಲ? ಮತ್ತೆ ನಿನ್ನ ಗಂಡ ನಿನ್ನ ಮಗ ಎಲ್ಲಿ ಎಲ್ಲರು? ಇಲ್ಲ, ಅತ್ತಿ ಚಿಕನ್ ತರಕ್ ಹೋಗೈತೆ. ಅವ್ರ ಮನೆಯವರು ಇದಕ್ಕ ಹೊರಗಡೆ ಹೋಗ್ಯಾರ. ಇವನ್ ಪಿಂಟು ಇಲ್ಲ ಆಡ್ತಾ ಇರಬೇಕು. ತಡಿ ಕರ್ಕ ಬರ್ತೀನಿ ಹೋಗಿ. ಏನು ನಿಮ್ಮತ್ತಿ ಆಫೀಸಿಗೆ ಹೋಗ್ಯಾಳ? ಆಫೀಸಿಗೆ ಹೋಗೋಷ್ಟು ಹೋದ್ಯಾಳ ನಿಮ್ಮತ್ತಿ? ಅಯ್ಯೋ ಮೊದಲೆಲ್ಲ ಮನೆಗೆ ಇತ್ಲ, ನಾನು ಅವಾಗ ನೋಡಿದಾಗ. ಅಯ್ಯೋ ಏನವ ಏನು ಕತಿ ನಡ್ಸಿರ ಏನು? ಅಲ್ಲ ನೀನು ಓದಿತಾನೆ, ನೀನು ಆಫೀಸು ಇಟ್ಟೀನಿ ಅಂತ ಏನೋ ಅಂದ್ರಪ್ಪ. ಆಫೀಸಿಗೆ ನಿಮ್ಮ ಅತ್ತಿ ಹೋಗಿ ಕೇಳ್ತಾಳ? ನಿಮ್ಮ ಅತ್ತಿ ಬರ್ತತ ಎಲ್ಲ? ಅಯ್ಯೋ ಶಿವನೇ, ನಮ್ಮ ಅತ್ತೇನು ಆಫೀಸಿಗೆ ಹೋಗೋದೇನು, ಈ ಅಜ್ಜಿ ಏನಂತ ತಿಳ್ಕೊತತೆ ಏನತ್ಲಿಗೆ. ಅಮ್ಮ ಅಲ್ಲ, ಅತ್ತಿ ಆಫೀಸಿಗೆ ನನಗೂ ಅದೇ ಬರ್ತೈತೆ ನೋಡು. ಅತ್ತಿ ಚಿಕನ್ ತರಕ್ ಹೋಗೈತೆ. ಇವರು ನನ್ನ ಗಂಡ ಹೊರಗೋಗಿದ್ದಾನೆ. ಇವನು ಚಿಂಟು ಇಲ್ಲೇ ಎಲ್ಲ ಆಡಕತ್ತಾನೆ ಅಂದಿದ್ದು. ಯಾಕೆ ಹೋದಿರ್ತಾಳ ಅಲ್ಲಿ ಆಫೀಸ್ನಾಗ? ಅಯ್ಯೋ ಆಫೀಸಿಗೆ ಹೋಗಿ ಯಾರು ಓದಿರ್ತಾರೇನು? ಅಯ್ಯೋ ದೇವ, ಬ್ಯಾಡ ಅಂತ ಕರ್ಸತ್ಲಿಗೆ ಮನೆಗೆ ನೀನ ಹೋಗು. ಸುಮ್ಮನೆ ಯಾಕೆ ವಯಸ್ಸಿನಾಗ ಅವತ್ತು ನಿಮ್ಮ ಅತ್ತಿ ಕೆಲಸ ಹಚ್ತಿ ನೋಡವ್ವ. ಅತ್ತಿನ ಚೆನ್ನಾಗಿ ನೋಡ್ಕೋಬೇಕು. ಹಂಗೆಲ್ಲ ಆಫೀಸಿಗೆ ಕೆಲ್ಸಕ್ಕೆ ಕಳಿಸ್ಬೇಡ, ಬಿಡ್ಸ. ನೀನು ಹೋಗ ಕುತ್ಕ ಆಫೀಸ್ನಾಗ. ಅಗ್ಗ ನಡೆಯತ್ಲೆ, ನನಗೇನು ಸಾಕು ಆತತ್ಲೆಗೆ. ಇವಾಗ ಬಂದು ಇಷ್ಟು ಟಾರ್ಚರ್ ಕೊಡಕತ್ತಿ. ಮಾಡಿ ಎಷ್ಟು ಮಾಡ್ತಿ ಮಾಡು. ನಮ್ಮ ಅತ್ತಿ ಬಂದ್ಮೇಲೆ ಗೊತ್ತಾಕತ್ ನಿನಗೆ. ಸರಿ ಲೋಟ ಕೊಡತ್ಲೆ. ಇರ್ಲಿ ಬಿಡ, ಯಾಕೆ ಬೇಜಾರಾಕಿ? ಅತ್ತಿ ಸೊಸಿ ಜಗಳ ಇದ್ದದ್ದೇ ತಗೊಂಡೋಗಿ ಲೋಟ ಒಳಗೆ ಎಷ್ಟೊತ್ತ ಕೈಯಾಗಿರ್ಕಂದಾನೆ ಇಸ್ಕೊಳಕ್ಕಾಗಲ್ಲ ನಿನಗೆ? ಕೊಡ ಅಂತ ಅನ್ನಲ್ಲ ಬೇ ಅವಾಗ್ಲೇನೆ. ಇಲ್ಲ ಕುತ್ಕ, ಬರ್ತತ್ ನಮ್ಮ ಅತ್ತಿ ಈಗ ಮಾತಾಡುವಂತ ಅತ್ತಿ ಜೊತೆಗೆ. ಆರಾಮದಿರಿ ನಮ್ಮ? ಕೇಳ್ಸಕತ್ತಿಲ್ಲ ಪಾಪ. ಯಾರ ಬೆನ್ನಿಂದ ಬಂದು ನಿಂತ್ಕೊಂಡಂಗಾಗೈತೆ. ಅಯ್ಯೋ ಕಮಲವ್ವ, ಇಲ್ಲ ಹಿಂದೆ ಬಂದು ನಿಂತ್ಕೊಂಡು ಒಂಚೂರು ಮಾತಾಡಕತ್ತಿರಲ್ಲ. ಇವ ಮಾತಾಡಿಸ್ತಿಲ್ಲ ನನ್ನ. ನಾನು ಅವಾಗಿಂದ ನಿಂದ ಕೇಳ್ತಿದ್ದೆ ನೋಡು. ನನ್ನ ಗುರ್ತು ಸಿಗ್ಲಿಲ್ಲ. ನಂಗೆ ಗೀತಾರ ಅಜ್ಜಿ ಅವ ಇಷ್ಟು ಬೇಗ ಮರ್ತ್ಬಿಟ್ಟೆ ನನ್ನ. ಅದು ನಿಜ ಬಿಡು, ನಾನು ಬರ್ತಾ ಹೋಗ್ತಾ ಇದ್ದಿದ್ರೆ ಪಾಪ ನಿನಗೂ ನೆನಪಿರ್ತಿದ್ನೇನ. ನಾನು ನೀಲಜ್ಜಿ ಅಂತಾಳ ನೋಡು ನಮ್ಮ ಮೊಮ್ಮಗಳು. ಆಕೆ ನಾನು. ಅಯ್ಯೋ ಅಮ್ಮ, ಗೊತ್ತದಿರ್ ನೀವು. ನಾನು ಬಂದ ತಕ್ಷಣ ಚೆನ್ನಾಗದಿರೇನಮ್ಮ ಅಂತ ಕೇಳಿದೆ, ಆದ್ರೆ ನಿಮಗೆ ಕೇಳಿಸ್ಲಿಲ್ಲ. ಕೆಲಸದಿಂದ ಈಗ ಬಂದೆ. ನಾನು ಅದೇ ಹೇಳಕ್ ಕುಂತಿದ್ದೆ ಇಷ್ಟ ತನಕ. ಅತ್ತಿನ ಕೆಲ್ಸಕ್ಕೆ ಕಳಿಸ್ತೀಯಲ್ಲವ ಅಂತಂದು ಆಕಿಗೆ ನಮ್ಮ ಗೀತಾಗ ಭಯ ಕುಂತಿದ್ದೆ. ಅಯ್ಯೋ ಪಾಪ, ಕೆಲ್ಸಕ್ಕೆ ಹೋಗಿ ನೋಡು ಬ್ಯಾಗ್ ಅಂತ ದೊಡ್ಡದು ಏನೋ ವಜ್ಜಿ ಇದ್ದಂಗೆ ಐತಿ, ಅಂತ ಬ್ಯಾಗ್ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತೀಯಲ್ಲವ. ನಾನು ಹೇಳಿದ ತಗಾಕಿ ಕೆಲ್ಸಕ್ಕೆ ಕಳಿಸ್ಬೇಡ ಅಂತ. ಇನ್ನು ಮುಂದೆ ಏನು ಕೆಲ್ಸಕ್ಕೆ ಕಳ್ಸಲ್ಲ ಅಂದಳಾಕಿ. ಇಲ್ಲಮ್ಮ, ನಾನು ಕೆಲ್ಸಕ್ಕೆಲ್ಲ ಹೋಗಿದ್ದು. ಅಯ್ಯೋ ದೇವ, ಇವ್ರಿಗೆ ಹೆಂಗೆ ಹೇಳ್ಬೇಕು? ಚಿಕನ್ ತೋರಿಸ್ಬಿಡ್ತಂತಲ್ಲ ಎತ್ಲೆ, ಬ್ಯಾಗ್ ತೆಗೋದತ್ಲೆ. ಏನವ ಏನೈತೆ ಅದ್ರಾಗ? ಚಿಕನ್ ತರಕ್ ಹೋಗಿದ್ನಮ್ಮ, ಚಿಕನ್ನು. ನೋಡೆ ತಾಯಿ, ಎಷ್ಟು ತಮಾಷೆ ಮಾಡ್ತಾರ ಆ ಮುದುಕಿ ಅಂದ್ಬಿಟ್ಟು. ನೀನು ಚಿಕನ್ ತರಕ್ ಹೋಗಿಯ ಆಫೀಸಿಗೆ ಹೋಗ್ಯಾಳ ಅಂತ ಹೇಳ್ತಾಳ ನೋಡವ ಈ ಗೀತಾ. ಎಷ್ಟದರ ತಮಾಷೆ ಮಾಡೋದೊಂದು ಕಲ್ತ್ಬಿಟ್ರವ ಈ ಮುದುಕಿ ಮೇಲೆ. ಅಯ್ಯೋ ಪಾಪ, ಅವಳಿಗೆ ಏನಂದತ್ತೆ, ಇವ್ರೇನು ತಿಳ್ಕೊಂಡಿದಾರ ಏನ? ಹೋಗ್ಲಿ ಬಿಡತ್ಲೆ, ಪಾಪ ಕಿವಿ ಕೇಳ್ಸಲ್ಲ. ಸರಿ ಆತ್ ತಗೊಳ್ರಿ ಅಮ್ಮ. ಇರ್ಲಿ, ಅವಳು ಏನೋ ಹೇಳಿದಾರನ, ಇರ್ಲಿ ಬಿಡತ್ತ ಹೋಗ್ಲಿ. ನೀನ್ ಬಿಡು ಹೋಗ್ಲಿ ಅಂತ್ಯವ. ಆದ್ರೆ ನನಗೆ ಎಷ್ಟು ನೋವಾಕತ್ತಂತ ಹೆಂಗ್ ಯಾರು ಅರ್ಥ ಮಾಡ್ಕಂತಾರ ಹೇಳ? ಈತ ಮುದುಕಿಗೆ ಸಾಯಕ್ ಕಾಲಕ್ಕೆ ಹಿಂಗೆಲ್ಲ ಉರ್ಸಿದ್ರೆ ಎಷ್ಟು ಇದಾಕತಿ. ಹೋಗ್ಲಿ ಬಿಡ್ರಮ್ಮ, ಬೇಜಾರಾಗ್ಬೇಡ್ರಿ. ತಡಿರಲ್ಲಿ ಚಿಕನ್ ಕೊಟ್ಟು ಬರ್ತೀನಿ, ಒಂದ್ ನಿಮಿಷ. ಅಯ್ಯೋ ಶಿವ, ಅಯ್ಯೋ ಪಾಪ ಹೋಗೇ ಬಿಟ್ಲಲ್ಲ. ಅಯ್ಯೋ ಬೇಜಾರು ಮಾಡ್ಕೊಂಡ್ಲ ಏನೋ ನನ್ನ ಮಾತಿಗೆ. ನಾನು ಒಬ್ಬಕ್ಕೆ ಎಲ್ಲ ಸುಮ್ಮನೆ ಮಾತು ಹೊಡೆದು ಬಿಡ್ತೀನಿ ಅತ್ಲಿ.
ಏನ್ ನೇತ್ರ ಆರಾಮದೀನವ? ನಿಮ್ಮ ಅತ್ತೆ ಆರಾಮದಾಳೇನ? ಇಲ್ಲಮ್ಮ ಆರಾಮಿದ್ದೀನಿ ನಾನು. ನೀವು ಆರಾಮದಿರೇನಮ್ಮ? ಇಲ್ಲ, ಅವ್ರ ಅತ್ತಿಗೆ ಕಾಲು ನೋವು ಅಂದ್ರೆ ಕಾಲು ನೋವಿತ್ತ, ಹಂಗಾಗಿ ನಾನೇ ಅಜ್ಜಿನ ಕರ್ಕೊಂಬಂದೆ. ಅವರು ಇವತ್ತು ಭಾನುವಾರ ಅಲ್ಲ, ಸ್ವಲ್ಪ ಮನೆ ರೆಸ್ಟ್ ಮಾಡ್ತೀನಿ ಅಂದ್ರೆ ಮಕ್ಕಳು ಅವರು ಅತ್ತಿ ಇಲ್ಲೇ ಬಿಟ್ಟು ಹೋಗವ, ಮತ್ತೆ ಅವ್ರನ್ನ ಎಲ್ಲಿ ಎಳ್ಕೊಂಡೋಕ್ಕಿ ಅಂತಂದು ಕಳಿಸಿದ್ರು. ನಾನೇ ಬಂದೆ ಅತ್ಲೆಗೆ. ಹೌದಾ? ಓನವ, ನಾನು ಚೆನ್ನಾಗದನಿ. ಅಲ್ಲಿ ನೋಡ್ದೆ ಹೊರಗಡೆ ಇಬ್ರು ಯಾಕ ಮಾತಾಡ್ಕೊಂತ ನಿಂತ್ಕೊಂಡಿದ್ರಿ. ಆ ಅಜ್ಜಿ ಅಕ್ಕ ಸಿಟ್ನೆ ಮಾತಾಡಕ್ ಕುಂತಿತ್ತು. ನಾನು ಹಿಂಗೆ ಬರೋಣ ಮಾತಾಡ್ಸೋಣ ಅಂದೆ, ಹಂಗೆ ಒಳಗೆ ಬಂದ್ರಿ ನೀವು, ಹಂಗೆ ನಿಮ್ಮಿಂದನ ಬಂದು ನಾನು. ನಮ್ಮ ಅದೇ ಗೋಡೆ ಐತೆ, ಸ್ವಲ್ಪ ನೋಡ್ಕೊಂಡು ಹೋಗಮ್ಮ ಅಂತಂದೆ. ಅವರಿಗೆ ಬೇರೆನೇ ಕೇಳಿಸ್ತಾ, ಅದಕ್ಕೆ ಬೈದಾಡಕತ್ತಿದ್ರಲ್ಲ ರೋಡ ನಿಂತ್ಕೊಂಡು. ಪಾಪ ಕಿವಿ ಕೇಳಿಸಲ್ಲ, ಏನಾನ ಮಾತಾಡ್ತದ ಪಾಪ. ಇಡ್ರಿ ಅತ್ತೆ, ಅಲ್ಲೇ ಬ್ಯಾಗ್ ಇಡ್ರಿ ಅತ್ತೆ, ಎಲ್ಲ ಜೋಡಿಸ್ಕೊಂತದೇನಿ. ಇನ್ನೇನು ಬಿರಿಯಾನಿ ಮಾಡಿಬಿಡೋಣಂತೆ. ಟೀ ತಡ್ರಮ್ಮ, ಟೀ ಕೊಡ್ತೀನಿ, ಕುಡ್ದು ಇದೆಲ್ಲ ನಾವಿಬ್ರು ಮಾಡ್ಕೊಂತೀವಿ. ನೀವು ಹೋಗಿ ಕುತ್ಕೊಳ್ರಿ ಮಾತಾಡ್ಕೊಂತ. ಸರಿನವ, ಇಲ್ಲಿ ಇಟ್ಟಿನ ನೋಡ್ಗಿತಾ. ಸರಿ ಅದಕ್ಕೆಮ್ಮ, ಅದು ಟೀ ಕೊಟ್ಟು ಬರ್ತೀರ ನೋಡ್ರಿ. ನಾನು ಅಷ್ಟೊತ್ತಿಗೆ ಇವೆಲ್ಲ ಮಾಡ್ಕೊಬಿಡ್ತೀನಿ, ಒಗ್ಗರಣೆ ಹಾಕ್ಬಿಡ್ತೀನಿ. ಆಯ್ತು, ಎಲ್ಲ ಹೆಚ್ಕೊಂಡಿದ್ದು ರುಬ್ಕೊಂಡಿದ್ದೆಲ್ಲ ಆಗೈತೆ. ನಾನು ಒಗ್ಗರಣೆಗೆ ಹಾಕ್ತೀನಿ ಬರ್ರಿ. ನೀವು ಕುಡೀರಿ, ಹಂಗೆ ಅಲ್ಲೇ ಮದಕ್ಕೆಂತ ಕುಡೀರಿ ಹೋಗ್ರಿ. ನನಗೇನು ಟೀ ಬೇಡ, ನಾನು ಟೀ ಕುಡಿಯಲ್ಲ, ಅಲ್ಲೇ ಇಟ್ರು ಹೋಗ್ರಿ. ಸರಿ, ಹಂಗಿದ್ರೆ ನಾನು ಅವ್ರಿಗೆ ಕೊಟ್ಟು ಬರ್ತೀನಿ ಅಂತ. ಬಿರಿಯಾನಿ ಆಯ್ತು. ಇವಾಗ ಅದೇ ಡ್ರೈ ಮಾಡ್ತೀನಿ ತಡಿ. ಡ್ರೈ ಅಲ್ಲ, ಇದು ಚಿಕನ್ ಸಾಂಬಾರಿಗೆ ಇಟ್ಬಿಡೋಣ. ಘಮ 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 ಅಂತೈತೆ ಬಿರಿಯಾನಿ, ಚಿಕನ್ ಸಾಂಬಾರು. ಇವತ್ತು ಫುಲ್ ಬಾರ್ಸದೆ. ಇವತ್ತು ಹೆಂಗೋ ಅಜ್ಜ ಬಂದತಿ, ಅಜ್ಜಿ ಅತ್ತಿಗೆ ಅಮ್ಮ ಎಲ್ಲರೂ ಇದ್ದಾರೆ. ಎಲ್ರಿಗೂ ಇಷ್ಟ ಆದರೆ ಸಾಕಪ್ಪ. ಊಟಕ್ಕೆ ಇಟ್ಬಿಡೋಣ ಎಲ್ಲರಿಗೂ ಹೊತ್ಲಾಗಿ. ಗೀತಾ, ಭಾಳ ಚೆನ್ನಾಗಿ ಮಾಡ್ಯಾವ. ಇವ ಬಿರಿಯಾನಿ ಏನು ಚೆನ್ನಾಗೈತವ ಗೀತಾ. ಇಂಥ ಬಿರಿಯಾನಿನ ಎಲ್ಲೂ ತಿಂದಿಲ್ಲ ನೋಡು, ಹೋಟ್ಲಾಗೂ ಸಿಗಂಗಿಲ್ಲ ಇಂಥ ಬಿರಿಯಾನಿ, ಅಂತ ಚೆನ್ನಾಗೈತೆ. ಹೋಗಿತ್ತಾ, ಭಾಳ ಚೆನ್ನಾಗೈತೆ. ಒಂದು ಹೋಟ್ಲು ಇಡ್ಬೋದು ನೋಡು, ಅಷ್ಟು ಚೆನ್ನಾಗೈತೆ. ಸುಮ್ಮನಿರಿ ಅತ್ತ. ಅಯ್ಯೋ, ಏನು ಹೊಗಳ್ತೀರ ಅಂದರೆ ಹೋಟ್ಲು ಅಷ್ಟೇನು ಚೆನ್ನಾಗಿಲ್ಲ, ನನಗೆ ಬಂದಾಗ ಮಾಡಿರತ್ತೆ. ಇಲ್ಲಮ್ಮ ಗೀತಾ, ನಿಜ ಭಾಳ ಚೆನ್ನಾಗೈತೆ. ಹೋಟ್ಲು ಥರನೇ ಐತೆ ನೋಡು, ಸೇಮ್ ನೋಡೋಕ್ಕೂ ಹಂಗೆ ಐತೆ, ಟೇಸ್ಟು ಹಂಗೆ ಐತೆ ನೋಡು. ನಿಜವಾಗ್ಲೂ ನೀವು ಹೋಟ್ಲು ಇಟ್ಬಿಟ್ರೆ ಭಾಳ ಚೆನ್ನಾಗಿ ಕ್ಲಿಕ್ ಆಗತ್ತೆ ನೋಡು. ಹಂಗಂತಿರತ್ತೀಮ್ಮ, ಹೇಳ್ತೀನಿ ತಡಿ ಇವ್ರಿಗೆ. ನನಗೂ ಒಂದ್ಸಲ ಹಂಗೆ ಅನಿಸುತ್ತೆ, ನಾನು ಮಾಡೋ ಅಡುಗೆಗೆ ಇವರೆಲ್ಲ ಹೇಳ್ತಾರಲ್ಲ ಚೆನ್ನಾಗಿರ್ತೈತಿ ಅಂತ. ಸುಮ್ಮನೆ ಕೆಳಗೆ ಹೋಟ್ಲು ಇಟ್ಟಿರೋದ್ರೆ ಎಂತ ಚೆನ್ನಾಗತ್ತೆ ಅಂತ ಅನಿಸುತ್ತೆ ನನಗೂ. ಇಟ್ಟು ಬಿಡಲ್ಲ, ಮತ್ತಿನ್ನೇನು ಯೋಚನೆ ಮಾಡ್ತಿರತ್ಲಾಗೆ. ನಾವು ಅತ್ಲೆ ಬೇರೆ ಬೇರೆ ಹೋಟ್ಲಿಗೆ ಹೋಗೋದಕ್ಕಿನ್ನ ಇಲ್ಲೇ ಬಂದ್ಬಿಡ್ತೀವಿ ಅತ್ಲಾಗೆ. ಇದೇ ನಮ್ಮದೇ ಹೋಟ್ಲು ಅನ್ಕೊಂಡು ಬಂದ್ಬಿಡ್ತೀವಿ. ಅದಕ್ಕೆ ಮತ್ತೆ ಭಾಳ ಬಂಡವಾಳ ಹಾಕ್ಬೇಕು ಬಿಡತ್ಗೆಮ್ಮ. ನೋಡೋಣ, ಕೇಳ್ತೀನಿ. ಹಣೆ ಬರ್ದಾಗ ಏನಿರ್ತೈತೆ ಅದೇ ಆಗೋದು. ನಾವೇನು ಅನ್ಕೊಂತೀವಿ ಅದು ನಿಜ ಆಗಲ್ಲ. ನಮ್ಮ ಹಣೆ ಬರ್ದಾಗ ಏನು ಬರ್ದಿರ್ತೈತೆ ನೋಡು, ಹಂಗೆ ಆಗೋದು. ನೋಡೋಣ, ಅದನ್ನು ಬರ್ದಿದ್ರೆ ಅದನ್ನು ಆಗ್ಬಿಡೋಣತ್ಲೆ, ಆಗ್ಬಿಡ್ತೈತತ್ಲೆ. ಅವ್ವ, ಎಂಥ ಚೆನ್ನಾಗೈತವ ನಿಜ. ನನ್ನ ಮೊಮ್ಮಗಳು ಮಾಡೋ ಅಡಿಗೆ ಅಂದ್ರೆ ಹಂಗೆ ಜಜ್ಜ ಕೈ ಹಂಗೆ ಕಡ್ಕ ಬಿಡ್ಬೇಕು, ಹಂಗೆ ಅಂಥ ಚೆನ್ನಾಗಿರ್ತೈತಿ ಆ ಬಿರಿಯಾನಿ. ಸೂಪರ್ ಹೌದು ನಿಜ.